ನಮಸ್ತೆ ಕರ್ನಾಟಕ. ನಾನು ನಿಮ್ಮ ಅನುಷಾ ಮಾತಾಡ್ತಾ ಇರೋದು. ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಮ್ಮ 4 ಅವರು ಹೋಗಿದ್ದಾರೆ. ಫುಲ್ಲು ಮನೆ ಖಾಲಿ ಖಾಲಿ ಆಗ್ತಿದೆ ಯಪ್ಪ. ಇರ್ಬೇಕಾರೆ ಆ ಕಣಜಿ ಈ ಕಣಜಿ ಹೀಗೆ ಹಾಗೆ ಅಂತ ಬೈಕೊಂಡಿರ್ತಿದ್ದೆ. ಓಕೆ ಗೈಸ್, ಇವಾಗ ಒಂದು ಇಂಟರ್ವ್ಯೂ ಇದೆ. ಇಂಟರ್ವ್ಯೂಗೆ ರೆಸ್ಯೂಮ್ ಕೊಟ್ಬಿಟ್ಟು ನೆಕ್ಸ್ಟ್ ನಮ್ಮ ಬೇರೆ ಇಲ್ಲ ಗೈಸ್. ನಮ್ಮ ಅಜ್ಜಿನ ಬಿಟ್ಟು ಬರೋಕ್ಕೆ ಧಾರವಾಡಕ್ಕೆ ಹೋಗಿದ್ದಾರೆ. ಬೆಳಗ್ಗೆ ರೈಸ್ ಮಾಡಿದ್ದೆ, ಯಾಕಂದರೆ ನೆನ್ನೆ ನೈಟ್ ನಮ್ಮಮ್ಮ ಸೊಪ್ಪು ಸಾರು ಮಾಡಿ ಹೋಗಿದ್ರು. ಸೊ ಇವಾಗ ಏನಾದರೂ ಹೊಟ್ಟೆ ಸಿಗ್ತಿದೆ, ಏನಾದರೂ ತಿನ್ನಕ್ಕೆ ಮಾಡಬೇಕು. ಏನು ಇದೆ ಅಂತ ಹುಡುಕ್ತೀನಿ ಐಟಮ್ನ ಈಗ ಮಾಡಲಿಕ್ಕೆ. ಮಂಡಕ್ಕಿ ಇದೆ, ಅದಾದಮೇಲೆ 1 2 3 ನೂಡಲ್ಸ್ ಮಸಾಲ ಇದೆ. ಏನು ಮಾಡ್ಬೋದು ಅಂತ ನೋಡಿಕೊಂಡು ಇವಾಗ ಮಾಡ್ತೀನಿ ನಾನು. ಇವಾಗ ನಾನು ಚುರ್ಮುರಿ ಮಾಡ್ತೀನಿ. ಇದಕ್ಕೆ ಐಟಮ್ಸ್ ಏನೇನು ಬೇಕು ಅಂತ ಅಂದರೆ ಮಂಡಕ್ಕಿ, 2 3 ನೂಡಲ್ಸ್ ಮಸಾಲ ಇದೆ. ಇದರಿಂದ ಏನು ಮಾಡ್ಬೋದು ಅಂತ ನೋಡಿದೆ. ಸೊ ಅದಕ್ಕೆ ಇದನ್ನ ಅದ್ರೊಳಗೆ ಹಾಕ್ತೀನಿ, ಅಂದರೆ ಆ ರೆಸಿಪಿಗೆ ಹಾಕಿ ನೋಡೋಣ. ಏನು ಹೊಸ್ದಾಗಿ ಏನೋ ಟ್ರೈ ಮಾಡ್ತಾಯಿದ್ದೀನಿ, ನೋಡೋಣ ಹೆಂಗೆ ಬರುತ್ತೆ ಅಂತ. ಕೊತ್ತಂಬರಿ, 1 ಈರುಳ್ಳಿ, 1 ಟೊಮೊಟೊ, 1 ಮೆಣಸಿನ್ಕಾಯಿ, ಮಿಕ್ಕಿದ ಮಸಾಲಗಳು ಹಾಕ್ತೀನಿ. ಇದನ್ನೆಲ್ಲ ಹೆಚ್ಕೊಂಡು ಆಮೇಲೆ ಸಿಗ್ತೀನಿ ನಿಮಗೆ. ಎಲ್ಲ ಹೆಚ್ಕೊಂಡಿದ್ದಾಯಿತು. ಇವಾಗ ಇದಕ್ಕೆ ಮೆಣಸಿನ್ಕಾಯಿ ಆ್ಯಡ್ ಮಾಡ್ತೀನಿ. ಸೊ ಈರುಳ್ಳಿ, ನೆಕ್ಸ್ಟು ಟೊಮೊಟೊ, ಮ್ಯಾಗಿ ಮಸಾಲ ಈ ಥರ ಕಾಣುತ್ತೆ. ಕೊತ್ತಂಬರಿ ಹೆಚ್ಚಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ. ಇಷ್ಟೊಂದು ರೆಡ್ ಇಲ್ಲ, ಇದ್ದು ಕ್ಯಾಮ್ರಾದಲ್ಲಿ ಇಷ್ಟೊಂದು ರೆಡ್ ಕಾಣಿಸ್ತಿದೆ, ಕಾಂಟ್ರಾಸ್ಟ್ ಅಷ್ಟೇ. ಏನಿಲ್ಲ, ರಂಗೋಲಿ ಹಾಕಿದ್ದೀನಿ. ಇದೇನು 30 ಸಲ ರಂಗೋಲಿ ತೋರಿಸ್ತಾಳಲ್ಲ ಅಂತ ಅನ್ನಿಸ್ಬೋದು, ಬಟ್ ಆ ಡಿಸೈನ್ಸ್ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ತೋರಿಸ್ತಾ ಇರೋದು. ತವಸ್ಮಿನ್ ಕಾರ್ಯ ನಿರ್ಭೋಗೆ ಪ್ರಮಾಣಂ ಹರಿಸತಮ ಹನುಮಾನ್ ಯತ್ನಮಾಸ್ತಾಯ ದುಃಖಕ್ಷಯ ಕರೋಪವ. ಗೈಸ್, ಪೂಜೆ ಆಯಿತು. ಶೂಟ್ ಮಾಡೋಕ್ಕೆ ನಾನು ಒಬ್ಬಳೇ ಅಲ್ವಾ, ಅದಕ್ಕೆ ಸಪೋರ್ಟ್ ಇರಲಿ ಅಂತ ಚಕ್ಕೋತ ಹಣ್ಣು ಇಟ್ಟಿದ್ದೀನಿ. ಚಕ್ಕೋತ ಹಣ್ಣು ನಾನು ಏನು ಮಾಡಿದ್ದೀನಿ ಅಂದರೆ ಚಿತ್ರಾನ್ನ ಮಾಡಿದ್ದೀನಿ, ನಾನೇ ಮಾಡಿದ್ದೀನಿ. ಗೊಜ್ಜು ಗೈಸ್. ಅದಾದಮೇಲೆ ಸೌತೆಕಾಯಿ ಹೆಚ್ಚಿದ್ದೀನಿ. ಇದು ಚಟ್ನಿ ಇತ್ತು, ಅದೊಂದು ಸ್ವಲ್ಪ ಖಾಲಿ ಮಾಡಬೇಕು. ಇದು ಚಕ್ಕೋತ ಹಣ್ಣು. ಇದಕ್ಕೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಇದು ಉಂಡೆ, ರವೆ ಉಂಡೆ. ಅದಾದಮೇಲೆ ಅನ್ನ ಸಾಂಬಾರಿದೆ. ಇವಾಗ ಊಟ ಮಾಡ್ತೀನಿ. ನಾನು ಕ್ಯೂಟಿಪ್ಪ, ಹಂಗೆಲ್ಲ ಕಚ್ಬೇಡ. ಮಮ್ಮಿ ಚಿತ್ರಾನ್ನ ಮಾಡಿದ್ದೀನಿ ನೋಡು. ಅದೇ ಚಿತ್ರಾನ್ನ ಎಲ್ಲಿ ನಾನೇ ಮಾಡಿರೋದು. ನೀನೇನು ತಿನ್ಕೊ ಬಂದೆ? ಅದೇ ಅದೇ ನೋಡೋದು. ಹಾಂ, ತಿನ್ನೊಂದು ತೆಗೆದು ಪುಡಿ ಇರುತ್ತಲ್ಲ. ಖಾರದ ಪುಡಿ, ಉಪ್ಪು ಹಾಕೊಂಡು ತಿನ್ನು ಖಾರವಾಗಿ. ನಾನು ಮಾಡಿರೋ ಚಿತ್ರಾನ್ನ ತಿನ್ನೋ. ತಿಳ್ಕೊ ನಾನು ಮಾಡಿರೋದು ಹೇಗೆ ಅಂತ ರುಚಿ. ತಮ್ಮ ನನಗೆ ಬ್ರೆಡ್ ರಶ್ ಮಾಡ್ತಿದ್ಯಾ? ಕಡು ಅಮ್ಮ ಅಮ್ಮ ಅಮ್ಮ, ಏನು ಇದು ತುಪ್ಪ ಹಿಂಗೆ ಬಗ್ತಿದ್ಯಾ? ಏನು ನಾನು ಮಾಡಿರೋ ಚಿತ್ರಾನ್ನ ತಿನ್ನು ಫಸ್ಟು. ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಇದನ್ನು ಸಣ್ಣ ಸಣ್ಣದಾಗಿ ಇವಾಗ ಕಟ್ ಮಾಡಬೇಕು. ಇಷ್ಟಿಷ್ಟೇ ಸಾಕಂತೆ ಪಲಾವ್ಗೆ ಘಮ ಘಮ ಪರಿಮಳ ಬರಲಿಕ್ಕೆ. ತುಂಬ ಚಳಿ ಇದೆಯಲ್ಲ, ಸೋಲಾರ್ ಹಾಕ್ಸಿರೋ ನೀರು ಕಾಯ್ತಾ ಇಲ್ಲ, ಅದಕ್ಕೆ ಒಲೆ ನೀರು ಇಟ್ಕೊತಾ ಇದ್ದೀನಿ. ಇವಾಗ ನನ್ನ ಫ್ರೆಂಡ್ ಕಳ್ಸಿದ್ದಾಳಲ್ಲ, ಅದು ತಿನ್ನೋಣ. ಅದನ್ನು ತಿನ್ನೋಕ್ಕೆ ಒಂದು ಅತಿ ಸಾಹಸ ಪಡಬೇಕು, ಬಟ್ ಒಳ್ಳೇದು ಅಂತ ತಿಂತಾ ಇರೋದಷ್ಟೇ. ನೇಲ್ಸ್ ಬೆಳೆಸಿದ್ದೀನಿ, ಅದಕ್ಕೆ ಇವಾಗ ನೈಲ್ ಪಾಲಿಶ್ ಅಪ್ಲೈ ಮಾಡೋಣ ಬನ್ನಿ. ನೈಲ್ ಪಾಲಿಶ್ ಬಾಕ್ಸ್ ಇದು ಜಾತ್ರೆ ಕಲರ್ ಐ ನೋ, ಬಟ್ ಖಾಲಿ ಆಗಬೇಕಲ್ಲ, ಹಾಗಾಗಿ ಒಂದು ನಿಮಿಷ.
ಅಕಸ್ಮಾತ್ ನೈನ್ ಪಾಲಿಶ್ ಏನಾದರೂ ಗಟ್ಟಿ ಆಗಿದ್ರೆ ಬಿಸಿನೀರು ಕಾಸ್ಬಿಟ್ಟು ಒಂದು ಬಟ್ಲ ಇಕ್ಕಿ ನೈನ್ ಪಾಲಿಶ್ನ ಅದು ಬಟ್ಲ ಒಳಗೆ ಇಟ್ಟು ಆ ಬಿಸಿನೀರನ್ನ ಹಾಕಬೇಕು. ನೈನ್ ಪಾಲಿಶ್ ಒಳಗೆ ಹಾಕೋದಲ್ಲ, ನೈನ್ ಪಾಲಿಶ್ ಸುತ್ತ ಹಾಕಬೇಕು ಬಿಸಿನೀರು ಅಷ್ಟೇ. ಸ್ವಲ್ಪ ಟ್ರಿಕ್ಸ್ ಗೊತ್ತಿತ್ತು ಹಾಗಾಗಿ ಹೇಳಿದೆ ಅಷ್ಟೇ. ಎಂತ ಮಾಡೋದು, ಚಾಲೆಂಜ್ ವೀಡಿಯೋಸ್ ಎಲ್ಲ ಇದೆ. ಐ ಥಿಂಕ್ ನೆಕ್ಸ್ಟ್ ವ್ಲಾಗಲ್ಲಿ ಎಲ್ಲ ಚಾಲೆಂಜ್ ವೀಡಿಯೋಸ್ ಎಲ್ಲ ಬರುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ನೋಡೋಣ, ಸಿಚುವೇಶನ್ ಕಂಟೆಂಟ್ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ ಗೈಸ್. ಅಯ್ಯೋ ಮುಖಕ್ಕೆ ಹಚ್ಕೊಬಿಟ್ನಾ? ಇಲ್ಲ. ಅದೇನೋ ಯೂಟ್ಯೂಬಲ್ಲಿ ಬರುತ್ತೆ, ನಮ್ಮ ಡೇಟ್ ಆಫ್ ಬರ್ತ್ ಲೆಕ್ಕ ಮಾಡಿದ್ರೆ ಗೌರ್ಮೆಂಟ್ ಕೆಲಸ ಸಿಗುತ್ತಾ ಸಿಗಲ್ವ ಅಂತ ನೋಡ್ತೈತೆ. 15 3 18 ಬರ್ತತೆ. 8 1 9 ಬರುತ್ತೆ. ಬರಲ್ವಾ? ಚಿಂತದ್ ಮಾಡಾಯ್ತು. ಚಿಂತದ ಬರಲ್ಲ, ನಂಗೆ ಸಿಗಲ್ಲ ಗೌರ್ಮೆಂಟ್ ಕೆಲಸ. ಚಿಂತದ್ ಮಾಡಿಲ್ಲ. ಚಿಂತದ ಪಲಾವ್ ತಿಂತಾ ಇದ್ದೀನಿ. 5 12 2012 22 12 ಅಂತೆ. 25 2 ಎರಡೇನ ಚಿಂತ ಅಲ್ಲೇ ನಿಜ ಯಾವಾಗ ಯಾರು ಹುಟ್ಟಿರೋದಂತ ಗೊತ್ತಿಲ್ಲ. 2 + 5 + 0 1 5 ಆಯ್ತಾ? 4 1 5 ಐದಾ? ನಿಂದು 8 1 9 ಬರ್ತದೆ. 16 17 18 ಏ ಚಿಕ್ಕ ಸಿಗುತ್ತೆ. ನೋಡೋಣ ನಿನ್ ಲೆಕ್ಕ ಹಾಕು. ನಿನಗೆ ಇವಾಗ ನೋಡೋಣ ನಿಜನೂ ಸುಳ್ಳು ಅಂತ ಇವಾಗ ಗೊತ್ತಾಗುತ್ತೆ. 21 6 10 10 19 19 26 26 26 7 26 7 28 29 30 31 ನೀವು ಇಲ್ಲಿಂದನೇ ತಪ್ಪಾಗ್ತಿದ್ದೀರಿ. ಇಲ್ಲ ಮಿಕ್ಸ್ಚರ್ ಜೊತೆಗೆ ಇದೊಂದು ಕೊಡ್ತೀನಿ ತಿನ್ಲಿಕ್ಕೆ, ಸರಿನಾ? ತಗ ಸ್ವೀಟು ತಗ, ಇದು ಚೆನ್ನಾಗಿರುತ್ತೆ ತಗ ಸ್ವೀಟು. ಅಲ್ಲ ಕೈಯಾಗೆ ತಗ ಸ್ವಲ್ಪ ತಿನ್ನು ತಿನ್ನು. ಅಲ್ಲೇ ಅಲ್ಲೇ ನಾಚಿಕೆ ಯಾಕೆ? ಏನಾಯ್ತು? ಮಾಡ್ತಿಲ್ಲ. ಏನು ತಿಂತ ಇದೀನಿ? ಅಲ್ಲ ಹೆಂಗ ಅನಿಸ್ತೈತ ಅದು ಸ್ವೀಟ್? ಚೆನ್ನಾಯ್ತಾ? ಸ್ವಲ್ಪ ಚೆನ್ನಾಗಿದ್ಯಾ? ಏನೋ ಒಂಥರ ಅನ್ನಿಸ್ತಿಲ್ವಾ? ಕಹಿ ಅದು ಮೆಂತ್ಯದು, ಅದಕ್ಕೆ ಕಟ್ಟಿದ್ದು. ತಿನ್ನು ಮಿಕ್ಸ್ಚರ್ ತಿನ್ನು, ಇವಾಗ ಸರಿ ಆಗುತ್ತೆ.